ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಮೂಲಗಳು ಅಥವಾ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಸಂವಿಧಾನವನ್ನ ರಚನೆ ಮಾಡಿದಾಗ ನಮ್ಮ ಸಂವಿಧಾನವು ಹೀಗೆ ಇರಬೇಕು ಅಥವಾ ಇತರೆ ಈ ಒಂದು ದೇಶಗಳ ಹಾಗೆ ಇರಬೇಕು ಅನ್ನೋದನ್ನ ಕಲ್ಪನೆಯನ್ನ ಕೆಲವೊಂದಿಷ್ಟು ರಾಷ್ಟ್ರಗಳ ಒಂದು ಸಂವಿಧಾನದಿಂದ ಆ ಲಕ್ಷಣಗಳನ್ನ ನಮ್ಮ ಭಾರತದ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ. ಅಂತಹ ಒಂದು ಯಾವ ದೇಶಗಳಿಂದ ಯಾವ ಲಕ್ಷಣಗಳನ್ನ ಎರವಲು ಪಡೆಯಲಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಸಿಂಪಲ್ ಆಗಿ ನೋಡೋದಾದ್ರೆ ನಮ್ಮ ಸಂವಿಧಾನಕ್ಕೆ ಕೆಲವೊಂದಿಷ್ಟು ಲಕ್ಷಣಗಳನ್ನ ಬೇರೆ ದೇಶದಿಂದ ಯಾಕೆ ಎರವಲು ತರಲಾಯಿತು ಅಥವಾ ಬೇರೆ ದೇಶದ ಒಂದು ಕಲ್ಪನೆಗಳನ್ನ ನಮ್ಮ ಸಂವಿಧಾನದಲ್ಲಿ ಯಾಕೆ ಅಳವಡಿಸಿಕೊಳ್ಳಾಯಿತು. ಸಿಂಪಲ್ ಆಗಿ ನೋಡೋದಾದ್ರೆ, ನೀವೊಂದು ಮನೆಯನ್ನ ಕಟ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ. ನೀವೊಂದು ಮನೆ ಕಟ್ಟಬೇಕಾದ್ರೆ ಸುಮ್ಮನೆ ಕಟ್ಟೋದಿಲ್ಲ. ನೀವೇನ್ ಮಾಡ್ತೀರಾ, ನಿಮಗೆ ಗೊತ್ತಿರುವಂತ ಒಂದು ಮನೆಗಳಾಗಿರ್ಬಹುದು ಅಥವಾ ನಿಮ್ಮ ಸಂಬಂಧಿಕರು ಅಥವಾ ಪರಿಚಯಸ್ಥರ ಒಂದು ಮನೆಗಳನ್ನ ನೋಡ್ತೀರಾ. ಆ ಮನೆಗಳಲ್ಲಿ ಅವರು ಏನೇನು ಡಿಸೈನ್ ಮಾಡಿದ್ದಾರೆ ಅಥವಾ ಯಾವ್ದಾವ್ದು ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ವಾಲ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ಎಲ್ಲವನ್ನ ಗಮನಿಸಿದ ಮೇಲೆ ನೀವೊಂದು ಮನೆಯನ್ನ ಹೇಗೆ ಕಟ್ಟಬಹುದು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಬರುತ್ತೆ. ನಿಮ್ಮ ಇಂಜಿನಿಯರ್ಗೆ ನೀವು ಹೇಳ್ತೀರಾ, ಈ ಮನೆಯಲ್ಲಿರುವಂತಹ ಒಂದು ಡಿಸೈನ್ ಅನ್ನೇ ನಮ್ಮ ಮನೆಗೂ ಮಾಡಿ. ಹೀಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ರಚನೆ ಮಾಡುವಾಗ ಕೂಡ ನಮ್ಮ ಸಂವಿಧಾನದಲ್ಲಿ ಇಂತಿಂತ ವಿಷಯಗಳು ಇರಲೇಬೇಕು, ಇಂತಿಂತ ಒಂದು ಲಕ್ಷಣಗಳು ಇರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂವಿಧಾನದ ಒಂದು ಸೃಷ್ಟಿಕರ್ತರು ಯಾರಿದ್ದಾರೆ ಎಲ್ಲಾ ದೇಶಗಳಿಗೆ ತೆರಳಿ ಅಲ್ಲಿರುವಂತಹ ಸಂವಿಧಾನವನ್ನ ಅಧ್ಯಯನ ಮಾಡಿ ಅಲ್ಲಿರುವಂತಹ ಯಾವ ಲಕ್ಷಣಗಳು ಭಾರತೀಯರಿಗೆ ಒಗ್ಗುತ್ತವೆ, ಭಾರತೀಯರಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಹೀಗಾಗಿ ನಮ್ಮ ಭಾರತಕ್ಕೆ ಸಂವಿಧಾನಕ್ಕೆ ಎರವಲು ಬಂದಿರುವಂತಹ ವಿಷಯಗಳು, ಯಾವ ದೇಶದಿಂದ ಒಂದು ವಿಷಯಗಳನ್ನು ನಾವು ಎರವಲು ತೆಗೆದುಕೊಂಡಿದ್ದೇವೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಭಾರತ ಸರ್ಕಾರದ ಕಾಯ್ದೆ 1935. ಇದು ವೆರಿ 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 ಇಂಪಾರ್ಟೆಂಟು. ಆದ್ರೆ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಇದರ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಯಾಕಂದ್ರೆ ಜನರಲ್ ಆಗಿ ನೋಡಿ, ನಮ್ಮ ಭಾರತದ ಸಂವಿಧಾನ ಏನು ರಚನೆ ಆಗಿದೆ 75% ಒಂದು ಏನು ವಿಷಯಗಳಿದೆ ಎಲ್ಲಾನು ಭಾರತ ಸರ್ಕಾರದ ಕಾಯ್ದೆ 1935 ಮೂಲಕನೇ ತೆಗೆದುಕೊಂಡಿರೋದ್ರಿಂದ ಈ ವಿಷಯದ ಮೇಲೆ ಸರ್ವೇ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಇದರ ಮೇಲೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳೋದಿಲ್ಲ. ಯಾವುದ್ರ ಮೇಲೆ ಪ್ರಶ್ನೆ ಕೇಳ್ತಾರ ಅನ್ನೋದನ್ನ ನೋಡೋಣ. ಭಾರತ ಸರ್ಕಾರದ ಕಾಯ್ದೆ 1935, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಕೊಡಲಾಗಿದೆ. ಯಾರಿಗೂ ಒಂದು ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಕೊಡಲಾಗಿದೆ. ಭಾರತ ಸರ್ಕಾರದ ಕಾಯ್ದೆ 1935 ಏನು ಮಾಡಿದ್ರು ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ, ಈ ಒಂದು ಕಾಯ್ದೆಯ ಮೂಲಕ ನಾವು ಯಾವ್ಯಾವ ಪ್ರಮುಖವಾಗಿರುವಂತಹ ವಿಷಯಗಳನ್ನ ನಮ್ಮ ಒರಿಜಿನಲ್ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದೇವೆ. ಗಮನಿಸಿ, ಒಕ್ಕೂಟ ವ್ಯವಸ್ಥೆ ಅಥವಾ ಫೆಡರಲ್ ಸ್ಕೀಮ್ ಅಂದ್ರೆ ಒಂದು ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯಗಳಲ್ಲಿ ಒಂದು ಸರ್ಕಾರ, ಫೆಡರಲ್ ಸ್ಕೀಮ್ ಅಂತ ಕರೀತಾರೆ. ಆಮೇಲೆ ರಾಜ್ಯಪಾಲರ ಹುದ್ದೆ, ಪ್ರತಿಯೊಂದು ರಾಜ್ಯಗಳಿಗೆ ತನ್ನದೇ ಆದಂತಹ ರಾಜ್ಯಪಾಲರ ಹುದ್ದೆಗಳು ಇರಬೇಕು ಅನ್ನೋದು ಭಾರತ ಸರ್ಕಾರದ ಕಾಯ್ದೆ 1935 ತಿಳಿಸುತ್ತೆ. ಇದನ್ನ ನಾವು ನಮ್ಮ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದೇವೆ ಅಥವಾ ಆಫೀಸ್ ಆಫ್ ಗವರ್ನರ್. ಆಮೇಲೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋ ಪರಿಕಲ್ಪನೆಯನ್ನು ಕೂಡ ಭಾರತ ಸರ್ಕಾರದ ಕಾಯ್ದೆ 1935 ಮೂಲಕ ಪಡೆದುಕೊಂಡಿದ್ದೇವೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಜುಡಿಷಿಯರಿ ಅನ್ನುವಂಥ ಕಲ್ಪನೆಯನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಮೂಲಕ ನಾವು ಪಡೆದುಕೊಂಡಿದ್ದೇವೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸಾರ್ವಜನಿಕ ಸೇವಾ ಆಯೋಗ ಅಥವಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ನೀವೇನು UPSC ಅಂತ ಕರಿತೀರಿ ಅಥವಾ KPSC ಅಂತ ಕರಿತೀರಿ, ಇವೆಲ್ಲವಂತ ಇಂತಿಷ್ಟು ಪರೀಕ್ಷೆಗಳಿರಬೇಕು ಅಥವಾ ಈ ರೀತಿ IAS ಆಫೀಸರ್ಗಳಿರಬೇಕು, IPS ಆಫೀಸರ್ಗಳಿರಬೇಕು, KS ಆಫೀಸರ್ಗಳಿರಬೇಕು ಅಥವಾ ಸರ್ಕಾರಿ ಹುದ್ದೆ ಒಂದು ಬಯಸುವವರಿಗೆ ಒಂದು ಪರೀಕ್ಷೆಗಳಿರಬೇಕು ಅನ್ನೋ ಕಾರಣಕ್ಕೆ ಸಾರ್ವಜನಿಕ ಸೇವಾ ಆಯೋಗಗಳನ್ನ ಭಾರತ ಸರ್ಕಾರದ ಕಾಯ್ದೆ 1935 ಮೂಲಕ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ತುರ್ತು ಪರಿಸ್ಥಿತಿ ನಿಬಂಧನೆಗಳು ಅಥವಾ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಕರೀತಾರೆ. ಆರ್ಟಿಕಲ್ 352, 356 ಆಮೇಲೆ 360 ಅಥವಾ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಈ ಒಂದು ಪರಿಕಲ್ಪನೆಯನ್ನ ಭಾರತ ಸರ್ಕಾರದ ಕಾಯ್ದೆ 1935 ಮೂಲಕವೇ ಪಡೆದುಕೊಳ್ಳಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗಬೇಡಿ. ಯಾಕಂದ್ರೆ ಈ ಪಾಯಿಂಟ್ ತುಂಬಾ ಕನ್ಫ್ಯೂಸಿಂಗ್ ಆಗುತ್ತೆ. ಈ ಒಂದು ಪಾಯಿಂಟ್ ಅನ್ನು ನಿಮಗೆ ವಿಡಿಯೋದ ಕೊನೆಗೆ ನಾನು ಖಂಡಿತವಾಗೂ ಹೇಳ್ತೇನೆ. ಇವಿಷ್ಟು ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ ಭಾರತ ಸರ್ಕಾರದ ಕಾಯ್ದೆ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಒಂದು ಪ್ರಮುಖವಾಗಿರುವಂತಹ ಲಕ್ಷಣಗಳನ್ನ ನಮ್ಮ ಒಂದು ಸಂವಿಧಾನಕ್ಕೆ ಎರವಲು ಪಡೆದುಕೊಳ್ಳಲಾಗಿದೆ. ಮುಂದೆ ಬ್ರಿಟಿಷ್ ಸಂವಿಧಾನ ಅಥವಾ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಮೂಲಕ ನಮ್ಮ ಒಂದು ಭಾರತದ ಸಂವಿಧಾನಕ್ಕೆ ಯಾವ್ಯಾವ ಪರಿಕಲ್ಪನೆಗಳನ್ನ ಎರವಲು ಪಡೆಯಲಾಗಿದೆ.
ಒಂದನೇದು ಸಂಸದೀಯ ಪದ್ಧತಿಯ ಸರ್ಕಾರ ಅಥವಾ ಪಾರ್ಲಿಮೆಂಟರಿ ಗವರ್ಮೆಂಟ್. ನೋಡಿ, ಒಂದು ಪಾರ್ಲಿಮೆಂಟ್ ಅನ್ನೋದು ಇರಬೇಕು. ನಮ್ಮ ದೇಶಕ್ಕೆ ಒಂದು ಪಾರ್ಲಿಮೆಂಟ್ ಇರಬೇಕು. ಈ ಪಾರ್ಲಿಮೆಂಟರಿ ಅಥವಾ ಸಂಸದೀಯ ಸರ್ಕಾರಗಳು ಇರಬೇಕು. ಮೇಲ್ಮನೆ, ಕೆಳಮನೆ, ರಾಜ್ಯ ಸರ್ಕಾರಗಳು, ಈ ರೀತಿ ಸರ್ಕಾರಗಳು ನಡಿಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆಮೇಲೆ ಕಾನೂನಿನ ಅಧಿಪತ್ಯ ಅಥವಾ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಅಂದ್ರೆ ಏನು? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂತ ಒಂದು ಪರಿಕಲ್ಪನೆಯನ್ನ ನಾವು ಬ್ರಿಟಿಷ್ ಸಂವಿಧಾನದಿಂದ ಅಳವಡಿಸಿಕೊಳ್ತೇವೆ. ಆಮೇಲೆ ರೂಲ್ ಆಫ್ ಲಾ ಏನನ್ನ ಹೇಳುತ್ತಂದ್ರೆ, ಈಗ ಯಾವುದೇ ದೇಶದಲ್ಲಿ ಸರ್ಕಾರಕ್ಕಿಂತ ಅಥವಾ ಒಂದು ಕಾನೂನಿಗಿಂತ ಸರ್ಕಾರ ದೊಡ್ಡದಲ್ಲ. ಲಾ ಅಥವಾ ಒಂದು ಕಾನೂನಿಗಿಂತ ಸರ್ಕಾರ ದೊಡ್ಡದಲ್ಲ. ಲಾ ಏನ್ ಹೇಳುತ್ತೆ ಅದೇ ದೊಡ್ಡದು ಅನ್ನೋದು ರೂಲ್ ಆಫ್ ಲಾ ಅಥವಾ ಕಾನೂನಿನ ಅಧಿಪತ್ಯ ಹೇಳುತ್ತೆ. ಕಾನೂನೇ ದೊಡ್ಡದು, ಸರ್ಕಾರಕ್ಕಿಂತ ಕಾನೂನೇ ದೊಡ್ಡದು. ಆಮೇಲೆ ಶಾಸನ ವಿಧಾನ ಅಥವಾ ಲೆಜಿಸ್ಲೇಟಿವ್ ಪ್ರೊಸೀಜರ್ಗಳು, ನಮ್ಮ ಶಾಸಕಾಂಗ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಕೂಡ ಬ್ರಿಟಿಷ್ ಸಂವಿಧಾನದಿಂದ ನಾವು ಎರವಲವನ್ನ ಪಡೆದುಕೊಂಡಿದ್ದೇವೆ. ಏಕ ಪೌರತ್ವ ಅಥವಾ ಸಿಂಗಲ್ ಸಿಟಿಜನ್ಶಿಪ್. ನೋಡಿ, ನಮ್ಮ ಭಾರತದಲ್ಲಿ ನಾವು ಏಕ ಪೌರತ್ವ ಅಥವಾ ಸಿಂಗಲ್ ಸಿಟಿಜನ್ಶಿಪ್ ಅನ್ನ ಪಾಲನೆ ಮಾಡ್ತೇವೆ. ಅಮೆರಿಕದಲ್ಲಿ 2 ದ್ವಿಪೌರತ್ವವನ್ನು ಪಾಲನೆ ಮಾಡ್ತಾರೆ. ನಮ್ಮ ಭಾರತದಲ್ಲಿ ದ್ವಿಪೌರತ್ವ ಇತ್ತು ಅಂದ್ರೆ ಏನಾಗುತ್ತೆ, ನಮ್ಮ ಕರ್ನಾಟಕದ ಒಂದು ಪೌರತ್ವ ಇರ್ತಿತ್ತು, ಆಮೇಲೆ ಭಾರತದ ಕೂಡ ಒಂದು ಪೌರತ್ವ ಇರ್ತಿತ್ತು. ಆದರೆ ಅಮೆರಿಕದಲ್ಲಿ ಹಾಗಿಲ್ಲ. ಪ್ರತಿಯೊಂದು ರಾಜ್ಯಗಳಿಗೆ ತನ್ನದೇ ಆದ ಪೌರತ್ವ ಇದೆ. ಆಮೇಲೆ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅದರದ್ದು ಕೂಡ ಒಂದು ಪೌರತ್ವ ಇರುತ್ತೆ. ನಮ್ಮಲ್ಲಿ ಹಾಗಿಲ್ಲ. ಒಂದೇ ಒಂದು ಸಿಟಿಜನ್ಶಿಪ್ ಅಥವಾ ಏಕ ಪೌರತ್ವ ವಿಧಾನವನ್ನ ಬ್ರಿಟಿಷ್ ಸಂವಿಧಾನದಿಂದ ಈ ಒಂದು ಪರಿಕಲ್ಪನೆಯನ್ನ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ ಪದ್ಧತಿ ಅಥವಾ ಕ್ಯಾಬಿನೆಟ್ ಸಿಸ್ಟಮ್. ನೀವೆಲ್ಲ ನೋಡಿರ್ತೀರ, ಮಂತ್ರಿ ಮಂಡಲದಿಂದ ಕೂಡಿರುವಂತಹ ಒಂದು ಸಿಸ್ಟಮ್ ಅನ್ನ ಕ್ಯಾಬಿನೆಟ್ ಸಿಸ್ಟಮ್ ಅಂತ ಮಾಡಿರ್ತಾರೆ. ಈ ಪದ್ಧತಿಯನ್ನು ಕೂಡ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆಮೇಲೆ ಸಂಸದೀಯ ಸೌಲಭ್ಯಗಳು ಮತ್ತು ದ್ವಿಸದನ ಶಾಸಕಾಂಗ ಪದ್ಧತಿ, ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂಡ್ ಬೈ ಕ್ಯಾಮರಲಿಸಂ. ನೋಡಿ, ಬೈ ಕ್ಯಾಮರಲಿಸಂ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ರೆ ಬ್ರಿಟಿಷ್ ಸಂವಿಧಾನ. ಬೈ ಕ್ಯಾಮರಲಿಸಂ ಅಂದ್ರೆ ಏನು? ಮೇಲ್ಮನೆ ಮತ್ತು ಕೆಳಮನೆ. ಮೇಲ್ಮನೆ ಮತ್ತು ಕೆಳಮನೆಗಳು ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆಗಳಂತ ಏನ್ ಕರಿತೇವೆ, ಇವುಗಳಿಗೆ ಬೈ ಕ್ಯಾಮರಲಿಸಂ ಅಂತ ಕರಿತೇವೆ. ಈ ಸಿಸ್ಟಮ್ ಅನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ನೆಕ್ಸ್ಟ್ US ಸಂವಿಧಾನ ಅಥವಾ US ಕಾನ್ಸ್ಟಿಟ್ಯೂಷನ್ ಅಥವಾ ಅಮೆರಿಕದ ಸಂವಿಧಾನ. ಈ ಒಂದು ಸಂವಿಧಾನದಿಂದ ನಮ್ಮ ಭಾರತಕ್ಕೆ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಪರಿಕಲ್ಪನೆಯನ್ನ ಎರವಲು ಪಡೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್, ವೆರಿ 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 ಇಂಪಾರ್ಟೆಂಟ್. ಎಷ್ಟೋ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಮುಂಬರುವಂತ ಎಕ್ಸಾಮ್ಗಳು ಕೂಡ ಇದನ್ನ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಮೂಲಭೂತ ಹಕ್ಕುಗಳು ನಮ್ಮ ಭಾರತ ಸರ್ಕಾರದ ಕಾಯ್ದೆ 1935 ಕೂಡ ಇದ್ದು, ಆದ್ರೆ ಸಪರೇಟ್ ಆಗಿ ಎಕ್ಸ್ಪ್ಲಿಸಿಟ್ ಆಗಿ ಒಂದು ಮೆನ್ಷನ್ ಮಾಡಿರಲಿಲ್ಲ. ನಮ್ಮ ಒಂದು ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳು ಇಂತಿಷ್ಟೇ ಇರಬೇಕು, ಆರ್ಟಿಕಲ್ 12 ಇಂದ ಆರ್ಟಿಕಲ್ 35 ವರೆಗೂ ಮೂಲಭೂತ ಹಕ್ಕುಗಳು ಇರಬೇಕು ಅನ್ನೋದು ಹಳೆಯ ಒಂದು ಸಂವಿಧಾನದಲ್ಲಿ ಇರಲಿಲ್ಲ. ಹೀಗಾಗಿ ಈ ಒಂದು ಮೂಲಭೂತ ಹಕ್ಕುಗಳ ಪರಿಕಲ್ಪನೆಗಳು US ಸಂವಿಧಾನದಲ್ಲಿ ಏನಿದ್ದು, ಆ ದೇಶದಲ್ಲಿ ಏನೇನೋ ಒಂದು ಜನರಿಗೆ ಒಂದು ಮೂಲಭೂತ ಹಕ್ಕುಗಳನ್ನು ಕೊಡ್ತಾ ಇದ್ದೇವೆ, ನಾವು ಕೂಡ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತೀಯರಿಗೆ ಅಡ್ಜಸ್ಟ್ ಆಗುವಂತ ಒಂದು ಸಂವಿಧಾನದ ಒಂದು ಪರಿಕಲ್ಪನೆಗಳನ್ನ, ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನಕ್ಕೆ ಅಳವಡಿಸಲಾಗಿದೆ. ಆಮೇಲೆ ನ್ಯಾಯಾಂಗದ ಸ್ವಾತಂತ್ರ್ಯ ಅಥವಾ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ನೋಡಿ, ಗಮನಿಸಿ, ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿ ಅಂದ್ರೆ ಒಂದು ಲೆಜಿಸ್ಲೇಚರ್ ಬರುತ್ತೆ, ಆಮೇಲೆ ಎಕ್ಸಿಕ್ಯೂಟಿವ್ ಬರುತ್ತೆ, ಆಮೇಲೆ ಜುಡಿಷಿಯರಿ. ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವೆಲ್ಲ ಇಂಡಿಪೆಂಡೆಂಟ್ ಇದೆ. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂದ್ರೆ ಯಾವುದೇ ಒಂದು ಕಾನೂನು ಅಥವಾ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಯಾವುದೇ ಒಂದು ಕಾನೂನು ಮಾಡ್ತಂದ್ರೆ ಅದನ್ನ ಪ್ರಶ್ನೆ ಮಾಡುವಂತಹ ಅಥವಾ ಅದನ್ನ ರದ್ದು ಮಾಡುವಂತಹ ಅಧಿಕಾರ ಒಂದು ನಮ್ಮ ಜುಡಿಷಿಯರಿಗೆ, ನ್ಯಾಯಾಲಯಕ್ಕೆ ಇದೆ. ಇವರು ನಮ್ಮ ಒಂದು ಕೇಂದ್ರ ಸರ್ಕಾರಗಳ ಕೈಗೊಂಬೆ ಅಲ್ಲ, ಇವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಅನ್ನೋದನ್ನ ಈ ಒಂದು ಪರಿಕಲ್ಪನೆಯನ್ನ ನಮ್ಮ US ಕಾನ್ಸ್ಟಿಟ್ಯೂಷನ್ ಇಂದ ಪಡೆದುಕೊಳ್ಳಲಾಗಿದೆ. ಆಮೇಲೆ ನ್ಯಾಯಿಕ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ. ಈಗ ಸರ್ಕಾರ ಯಾವುದೇ ಒಂದು ಕಾನೂನು ಮಾಡಿದ್ರು ಕೂಡ ಅದೇ ಶಾಶ್ವತ ಅಲ್ಲ, ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ನಮ್ಮ ಒಂದು ಸುಪ್ರೀಂ ಕೋರ್ಟ್ಗೆ ಇರುತ್ತೆ ಅಥವಾ ಕೋರ್ಟ್ಗಳಿಗೆ ಇರುತ್ತೆ. ಅದನ್ನ ನಲ್ ಅಂಡ್ ವಾಯ್ಡ್ ಅಥವಾ ಅದನ್ನ ರದ್ದು ಮಾಡುವಂತ ಅಧಿಕಾರ ಕೂಡ ನಮ್ಮ ಒಂದು ಕೋರ್ಟ್ಗಳಿಗೆ ನೀಡಲಾಗಿದೆ. ಇದನ್ನ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಿಕ ಪರಾಮರ್ಶೆ ಅಂತ ಕೂಡ ಕರೀತಾರೆ. ಆಮೇಲೆ ರಾಷ್ಟ್ರಪತಿ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿಗಳನ್ನ ಇದೇ ರೀತಿಯಲ್ಲೇ, ಇದೇ ಪ್ರೊಸೀಜರ್ ಮೂಲಕ, ಇದೇ ವಿಧಾನದ ಮೂಲಕ ರಾಷ್ಟ್ರಪತಿಗಳನ್ನ ತಮ್ಮ ಹುದ್ದೆಯಿಂದ ತೆಗೆದು ಹಾಕಬೇಕು ಅನ್ನುವಂತ ಒಂದು ಕಲ್ಪನೆಯನ್ನ US ಕಾನ್ಸ್ಟಿಟ್ಯೂಷನ್ ಇಂದ ನಾವು ಪಡೆದುಕೊಂಡಿದ್ದೇವೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಪದಚ್ಯುತಿ ಅಥವಾ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್, ಇದನ್ನ ಈ ಒಂದು ಪರಿಕಲ್ಪನೆಯನ್ನ ನಾವು US ಕಾನ್ಸ್ಟಿಟ್ಯೂಷನ್ ಅಥವಾ ಒಂದು ಅಮೆರಿಕದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿರ್ಬಹುದು ಅಥವಾ ಉಚ್ಚ ನ್ಯಾಯಾಲಯಗಳ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರನ್ನ
ಯಾವ ವಿಧಾನದಲ್ಲಿ ತೆಗೆದುಹಾಕಬೇಕು, ಯಾವ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ US ಕಾನ್ಸ್ಟಿಟ್ಯೂಷನ್ ಇಂದ ಎರವಲು ಪಡೆಯಲಾಗಿದೆ. ಆಮೇಲೆ ಉಪರಾಷ್ಟ್ರಪತಿಯವರ ಹುದ್ದೆ ಇರಬೇಕು, ಅಂದ್ರೆ ಯಾವುದೇ ಒಂದು ದೇಶಕ್ಕೆ ವೈಸ್ ಪ್ರೆಸಿಡೆಂಟ್ ಅನ್ನೋರು ಇರಬೇಕು ಅನ್ನೋ ಕಲ್ಪನೆಯನ್ನ US ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ಆಮೇಲೆ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಪೀಠಿಕೆ ಅಂತ ಏನು ಕರೀತಾರೆ, ಮುನ್ನುಡಿ ಅಂತ ಏನು ಕರಿತೀರಿ, ಇದನ್ನ ಕೂಡ ಒಂದು US ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಪ್ರಿಯಾಂಬಲ್ ಇದೆ, ಅಲ್ಲಿ ಪೀಠಿಕೆ ಇದೆ. ಅದನ್ನ ನೋಡಿದ ಮೇಲೆನೆ ನಮ್ಮ ಭಾರತಕ್ಕೆ ಒಂದು ಪೀಠಿಕೆ ಇರಬೇಕು, ಪ್ರಸ್ತಾವನೆ ಇರಬೇಕು ಅನ್ನೋ ಕಲ್ಪನೆಯನ್ನ US ಕಾನ್ಸ್ಟಿಟ್ಯೂಷನ್ ಇಂದ ಪಡೆದುಕೊಂಡಿದ್ದೇವೆ. ನೆಕ್ಸ್ಟ್ ಐರ್ಲೆಂಡ್ ಸಂವಿಧಾನ ಅಥವಾ ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಈ ಒಂದು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಭಾರತದ ಸಂವಿಧಾನಕ್ಕೆ ಯಾವ್ಯಾವ ತತ್ವಗಳನ್ನ ಎರವಲು ಪಡೆದುಕೊಂಡಿದ್ದೇವೆ. ಇವುಗಳಲ್ಲಿ ಪ್ರಮುಖವಾಗಿರುವಂತದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ, ಇದನ್ನೇ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇದನ್ನ ಐರ್ಲೆಂಡ್ ಸಂವಿಧಾನದಿಂದ ಭಾರತಕ್ಕೆ ಎರವಲು ಪಡೆದುಕೊಂಡಿದ್ದೇವೆ. ಆಮೇಲೆ ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ನಾಮಿನೇಷನ್ ಆಫ್ ಮೆಂಬರ್ಸ್ ಟು ದಿ ರಾಜ್ಯಸಭಾ. ರಾಜ್ಯಸಭೆಗೆ ಒಂದು ಸದಸ್ಯರನ್ನ ಯಾವ ರೀತಿ ನಾಮನಿರ್ದೇಶನ ಮಾಡಬೇಕು, ಯಾವ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ ಐರ್ಲೆಂಡ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ನೋಡಿ, ರಾಷ್ಟ್ರಪತಿಯವರ ಚುನಾವಣೆಯನ್ನ ಹೀಗೆ ನಡೆಸಬೇಕು, ಇಂಥದ್ದೇ MLAಗಳು ನಡೆಸಬೇಕು ಅಥವಾ ಇಂಥದ್ದೇ MLAಗಳು ಓಟ್ ಹಾಕಬೇಕು, ಇಂಥದ್ದೇ MP ಗಳು ಓಟ್ ಹಾಕಬೇಕು ಅನ್ನೋ ಕಲ್ಪನೆಯನ್ನ ಈ ಒಂದು ಚುನಾವಣಾ ವಿಧಾನವನ್ನ ಐರ್ಲೆಂಡ್ ಸಂವಿಧಾನದಿಂದ ಭಾರತ ಸಂವಿಧಾನಕ್ಕೆ ಎರವಲು ಪಡೆದುಕೊಂಡಿದ್ದೇವೆ. ನೆಕ್ಸ್ಟ್ ಕೆನಡಾ ಸಂವಿಧಾನ ಅಥವಾ ಕೆನಡಾ ಕಾನ್ಸ್ಟಿಟ್ಯೂಷನ್. ಈ ಒಂದು ಸಂವಿಧಾನದಿಂದ ಏನೇನು ಎರವಲು ಪಡೆದುಕೊಂಡಿದ್ದೇವೆ ನಮ್ಮ ಸಂವಿಧಾನಕ್ಕೆ ಅಂದ್ರೆ ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದಂತಹ ಒಕ್ಕೂಟ ವ್ಯವಸ್ಥೆ ಅಥವಾ ಫೆಡರೇಷನ್ ವಿತ್ ಎ ಸ್ಟ್ರಾಂಗ್ ಸೆಂಟರ್ ವೆಸ್ಟಿಂಗ್ ರೆಸಿಡ್ಯೂರಿ ಪವರ್ಸ್ ಇನ್ ದ ಸೆಂಟರ್, ಅಂದ್ರೆ ಶೇಷಾಧಿಕಾರಿಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತವೆ. ನೋಡಿ, ಈ ಒಂದು ಕಲ್ಪನೆಯನ್ನ ಕೆನಡಾ ಸರ್ಕಾರದಿಂದ ಅಥವಾ ಕೆನಡಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಕೆನಡಾದಲ್ಲಿ ಸ್ಟ್ರಾಂಗ್ ಸೆಂಟರ್ ಇದೆ, ಕೇಂದ್ರ ಸರ್ಕಾರವು ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಕಲ್ಪನೆಯನ್ನು ನಮ್ಮ ಭಾರತ ಸರ್ಕಾರಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದೇವೆ, ನಮ್ಮ ಭಾರತ ಸಂವಿಧಾನ ಕೂಡ ತೆಗೆದುಕೊಂಡು ಬಂದಿದ್ದೇವೆ. ಹೀಗಾಗಿ ನಮ್ಮ ಒಂದು ಸಂವಿಧಾನದ ಮೂಲಕ ಭಾರತ ಸರ್ಕಾರದ ಒಂದು ಕೇಂದ್ರ ಸರ್ಕಾರ, ಒಂದು ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಈ ಒಂದು ಕೇಂದ್ರ ಸರ್ಕಾರ ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದಂತಹ ಒಂದು ಒಕ್ಕೂಟ ವ್ಯವಸ್ಥೆ ಇರಬೇಕು ಅನ್ನೋ ಕಲ್ಪನೆಯನ್ನ ಕೆನಡಾ ಸಂವಿಧಾನದಿಂದ. ಆಮೇಲೆ ಶೇಷಾಧಿಕಾರಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ ಅಂದ್ರೆ ರೆಸಿಡ್ಯೂರಿ ಪವರ್ಸ್. ನೋಡಿ, ಸಂವಿಧಾನದ ಒಂದು ಅನುಸೂಚಿಗಳು 12 ಅನುಸೂಚಿಗಳಲ್ಲಿ 7ನೇ ಅನುಸೂಚಿ ಏನನ್ನ ಹೇಳುತ್ತಂದ್ರೆ ಒಂದು ಪಟ್ಟಿಗಳ ಬಗ್ಗೆ ಹೇಳುತ್ತೆ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಆಮೇಲೆ ಕಾಂಕರೆಂಟ್ ಲಿಸ್ಟ್ ಅಂತ ಹೇಳುತ್ತೆ. ಅಂದ್ರೆ ಕೇಂದ್ರ ಪಟ್ಟಿ, ಒಂದು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಹೇಳ್ತಾರೆ. ಈ ಒಂದು ಪಟ್ಟಿಗಳಲ್ಲಿ ಇರದೇ ಇರುವಂತಹ ಒಂದು ವಿಷಯಗಳನ್ನ ರೆಸಿಡ್ಯೂರಿ ಪವರ್ಸ್ ಅಂತ ಕರೀತಾರೆ. ಈ ರೆಸಿಡ್ಯೂರಿ ಪವರ್ಸ್ ಮೇಲೆ ಒಂದು ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುತ್ತೆ, ರಾಜ್ಯ ಸರ್ಕಾರಗಳಿಗೆ ಇರುವುದಿಲ್ಲ. ಆಮೇಲೆ ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿ. ನೋಡಿ, ಪ್ರತಿಯೊಂದು ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಕ ಮಾಡೋದು ಯಾರು? ಕೇಂದ್ರ ಸರ್ಕಾರಗಳು ನೇಮಕ ಮಾಡುತ್ತವೆ. ರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಸರ್ಕಾರಗಳೇ ನೇಮಕ ಮಾಡಬೇಕು. ಆಮೇಲೆ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿಯನ್ನು, ಈ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಕೆನಡಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಅಥವಾ ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಅನ್ನ ಕೆನಡಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಆಸ್ಟ್ರೇಲಿಯಾ ಸಂವಿಧಾನ ಅಥವಾ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿಂದ ನಾವು ಸಮವರ್ತಿ ಪಟ್ಟಿ ಅಥವಾ ಕಂಕರೆಂಟ್ ಲಿಸ್ಟ್ ಅಂತ ಏನು ಕರಿತೇವೆ. ನೋಡಿ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತ ಇತ್ತು. ಅಂದ್ರೆ ಈ ಸೆಂಟ್ರಲ್ ಲಿಸ್ಟ್ ನಲ್ಲಿ ಕೇವಲ ಒಂದು ಕೇಂದ್ರ ಸರ್ಕಾರ ಮಾತ್ರ ಶಾಸನಗಳನ್ನು ಮಾಡಬಹುದು, ತಿದ್ದುಪಡಿಗಳನ್ನು ಮಾಡಬಹುದು. ಸ್ಟೇಟ್ ಲಿಸ್ಟ್ ಅಂತ ಇರುತ್ತೆ, ಇದರಲ್ಲಿ ರಾಜ್ಯ ಸರ್ಕಾರಗಳು ಮಾತ್ರ ಒಂದು ತಿದ್ದುಪಡಿಗಳನ್ನು ಮಾಡಬಹುದು. ಆಮೇಲೆ ಕೆಲವೊಂದು ಮ್ಯಾಟರ್ಗಳಿರುತ್ತವೆ, ಆ ಮ್ಯಾಟರ್ಗಳನ್ನ ಸ್ಟೇಟ್ ಹಾಗೂ ಸೆಂಟರ್ ಎರಡೂ ಕೂಡಿ ಒಂದು ತಿದ್ದುಪಡಿಗಳನ್ನ ಅಥವಾ ಅದರ ಮೇಲೆ ಕಾನೂನು ಮಾಡುವಂತಹ ಒಂದು ಪರಿಸ್ಥಿತಿಗಳು ಬರುತ್ತವೆ. ಅಂತಹ ಒಂದು ವಿಷಯಗಳನ್ನ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದನ್ನ ಕಂಕರೆಂಟ್ ಲಿಸ್ಟ್ ಅಂತ ಕರೀತಾರೆ. ಈ ಒಂದು ಪದ್ಧತಿಯನ್ನ ಆಸ್ಟ್ರೇಲಿಯಾ ಸಂವಿಧಾನದಿಂದ ಭಾರತ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದೇವೆ. ಆಮೇಲೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಇಲ್ಲ. ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಿಸಿದಂತಹ ಸ್ವಾತಂತ್ರ್ಯ, ಇದು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಬಟ್ ಸಂಸತ್ತಿನ 2 ಸದನಗಳ ಜಂಟಿ ಸಭೆ ಅಥವಾ ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್ ಆಫ್ ಪಾರ್ಲಿಮೆಂಟ್, ಈ ಒಂದು ಪರಿಕಲ್ಪನೆಯನ್ನ ಆಸ್ಟ್ರೇಲಿಯಾ ಸಂವಿಧಾನದ ಎರವಲು ಪಡ್ಕೊಂಡಿದ್ದೇವೆ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಹಲವಾರು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಆಮೇಲೆ ವೀಮರ್ ಸಂವಿಧಾನ ಅಥವಾ ವೀಮರ್ ಕಾನ್ಸ್ಟಿಟ್ಯೂಷನ್, ಇದು ಜರ್ಮನಿದು. ಜರ್ಮನಿಯಿಂದ ನಾವು ಏನೇನು ಎರವಲು ಪಡ್ಕೊಂಡಿದ್ದೇವೆ? ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು. ನೋಡಿ, ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ 356 ಆರ್ಟಿಕಲ್ 356 ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಸ್ಪೆನ್ಷನ್ ಮಾಡಬೇಕು. ಇದು ತುರ್ತು ಪರಿಸ್ಥಿತಿಯನ್ನ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ ಅನ್ನೋ ಪ್ರಶ್ನೆ ಅಲ್ಲ. ಇದು ತುರ್ತು ಪರಿಸ್ಥಿತಿ ಬಂದಾಗ ಮೂಲಭೂತ ಹಕ್ಕುಗಳ ಪರಿಸ್ಥಿತಿ ಏನಿರುತ್ತೆ, ಮೂಲಭೂತ ಹಕ್ಕುಗಳನ್ನ ಸಸ್ಪೆನ್ಷನ್ ಮಾಡಬೇಕೋ ಮಾಡಬಾರದು, ಇದು ಕೇವಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ. ವೆರಿ ಇಂಪಾರ್ಟೆಂಟು.
ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿಯನ್ನ ತುರ್ತು ಪರಿಸ್ಥಿತಿಯನ್ನ ಹೇರಿದಾಗ ಜನರಿಗೆ ಮೂಲಭೂತ ಹಕ್ಕುಗಳು ಸಿಗಬೇಕು ಸಿಗಬಾರದು ಅನ್ನೋದನ್ನ ಈ ಒಂದು ವೀಮರ್ ಸಂವಿಧಾನ ಅಥವಾ ಜರ್ಮನಿ ಒಂದು ಸಂವಿಧಾನದ ಮೂಲಕ ತೆಗೆದುಕೊಂಡಿದ್ದೇವೆ ಈ ಪರಿಕಲ್ಪನೆಯನ್ನ. ಆಮೇಲೆ ಸೋವಿಯತ್ ಸಂವಿಧಾನ, ಇದು ರಷ್ಯಾದು. ಇದರಲ್ಲಿ ಮೂಲಭೂತ ಕರ್ತವ್ಯಗಳು ಅಥವಾ ಫಂಡಮೆಂಟಲ್ ಡ್ಯೂಟೀಸ್, ನಮ್ಮ ಒಂದು ಭಾರತೀಯ ಪ್ರತಿಯೊಬ್ಬ ಒಂದು ನಾಗರಿಕನು ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನ, ಈ ಕಲ್ಪನೆಯನ್ನ ಸೋವಿಯತ್ ಸಂವಿಧಾನ ಅಥವಾ ರಷ್ಯಾದ ಸಂವಿಧಾನದ ಮೂಲಕ ನಮ್ಮ ಭಾರತದ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದೇವೆ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನ, ಯಾವುದಂದ್ರೆ ನಮ್ಮ ಒಂದು ಪ್ರಿಯಾಂಬಲ್ ಅಥವಾ ಮುನ್ನುಡಿಯಲ್ಲಿ ಇರುವಂತಹ, ನೀವು ಮುನ್ನುಡಿಯನ್ನ ಸರ್ವೇ ಸಾಮಾನ್ಯವಾಗಿ ಓದಿರ್ತಾರ, ಮುನ್ನುಡಿ ಮೇಲೆ ಅಥವಾ ಪೀಠಿಕೆ ಮೇಲೆ ಅಥವಾ ಪ್ರಸ್ತಾವನೆ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋನ, ಡೆಡಿಕೇಟ್ ಆಗಿರುವಂತಹ ಒಂದು ವಿಡಿಯೋನ ಮಾಡ್ತೇನೆ. ಅದರಲ್ಲಿ ಐಡಿಯಲ್ ಆಫ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಎನ್ನುವಂತ ಒಂದು ಪದಗಳಿವೆ. ಈ ಒಂದು ಪದಗಳನ್ನ ನಮ್ಮ ಒಂದು ಸೋವಿಯತ್ ಕಾನ್ಸ್ಟಿಟ್ಯೂಷನ್ ಅಥವಾ ರಷ್ಯಾದ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದೇವೆ. ವೆರಿ ಇಂಪಾರ್ಟೆಂಟ್. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅನ್ನುವಂಥ ಪದಗಳನ್ನ ರಷ್ಯಾದಿಂದ ಎರವಲು ಪಡ್ಕೊಂಡಿದ್ದೇವೆ. ಆಮೇಲೆ ಫ್ರಾನ್ಸ್ ಸಂವಿಧಾನ ಅಥವಾ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್, ಇಲ್ಲಿ ಗಣರಾಜ್ಯದ ಪರಿಕಲ್ಪನೆ ಅಥವಾ ಕಾನ್ಸೆಪ್ಟ್ ಆಫ್ ರಿಪಬ್ಲಿಕ್. ಏನಿದು ರಿಪಬ್ಲಿಕ್? ನೋಡಿ, ಯಾವುದೇ ಒಂದು ದೇಶಕ್ಕೆ ತಲಾಂತರದಿಂದ ಬಂದಿರುವಂತ ಒಂದು ಅಧ್ಯಕ್ಷ ಇರಬಾರದು, ಇಲೆಕ್ಟೆಡ್ ಹೆಡ್ ಇರಬೇಕು. ಚುನಾಯಿತ ಪ್ರತಿನಿಧಿಗಳೇ ಒಂದು ದೇಶದ ಹೆಡ್ ಇರಬೇಕು, ಅಧಿಕಾರಿಗಳು ಅಲ್ಲೇ ಒಂದು ಮುಖ್ಯಸ್ಥರಾಗಿರಬೇಕು ಅನ್ನೋ ಪರಿಕಲ್ಪನೆಯನ್ನ ಒಂದು ಗಣರಾಜ್ಯದ ಪರಿಕಲ್ಪನೆ ಅಂತ ಕರೀತಾರೆ. ಇದನ್ನ ಫ್ರಾನ್ಸ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಆಮೇಲೆ ಮುನ್ನುಡಿಯಲ್ಲಿರುವಂತಹ, ಪೀಠಿಕೆಯಲ್ಲಿರುವಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಗಣರಾಜ್ಯ ಎಂಬುವಂತ ಒಂದು ಪದಗಳನ್ನ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ಪಡೆದುಕೊಂಡಿದ್ದೇವೆ. ಅಥವಾ ಐಡಿಯಾಸ್ ಆಫ್ ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ ಇನ್ ದ ಪ್ರಿಯಾಂಬಲ್. ಫ್ರಾಟರ್ನಿಟಿ ಅಂದ್ರೆ ಬ್ರದರ್ಹುಡ್ ಅಥವಾ ಭ್ರಾತೃತ್ವ ಎನ್ನುವಂತ ಒಂದು ಪರಿಕಲ್ಪನೆಯನ್ನ ಫ್ರಾನ್ಸ್ ಸಂವಿಧಾನದ ಎರವಲು ಪಡ್ಕೊಂಡಿದ್ದೇವೆ. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಇದನ್ನೇ ಕೇಳೋದು. ಆಮೇಲೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಮ್ಮ ಒಂದು ಸಂವಿಧಾನಕ್ಕೆ ಏನೇನು ಎರವಲು ಪಡ್ಕೊಂಡಿದ್ದೇವೆ? ಸಂವಿಧಾನದ ತಿದ್ದುಪಡಿ ವಿಧಾನ. ನೋಡಿ, ನಮ್ಮ ಒಂದು ಸಂವಿಧಾನವನ್ನ ಆರ್ಟಿಕಲ್ 368 ಮೂಲಕ ನಾವು ತಿದ್ದುಪಡಿ ಮಾಡಬಹುದಾಗಿದೆ. ಈ ಒಂದು ತಿದ್ದುಪಡಿಯನ್ನ ಹೀಗೆ ಮಾಡಬೇಕು, ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ವಿಧಾನವನ್ನ ಹೀಗೆ ಇರಬೇಕು ಅನ್ನೋ ಕಲ್ಪನೆಯನ್ನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಆಮೇಲೆ ರಾಜ್ಯಸಭಾ ಸದಸ್ಯರ ಒಂದು ಚುನಾವಣಾ ವಿಧಾನ ಅಥವಾ ರಾಜ್ಯಸಭಾ ಸದಸ್ಯರ ಒಂದು ಚುನಾವಣೆಗಳು ಹೇಗಿರಬೇಕು, ಅದರ ವಿಧಾನಗಳು ಹೇಗೆ ಇರಬೇಕು ಅನ್ನೋದನ್ನ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ಇದಿಷ್ಟು ನಮ್ಮ ಭಾರತದ ಸಂವಿಧಾನಕ್ಕೆ ಯಾವ್ಯಾವ ದೇಶಗಳಿಂದ ಒಂದು ಫೀಚರ್ಸ್ಗಳನ್ನ, ಲಕ್ಷಣಗಳನ್ನ ಎರವಲು ಪಡೆದುಕೊಂಡಿದ್ದೇವೆ ಅನ್ನೋದೊಂದು ಡೀಟೇಲ್ ಆಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಬಟನ್ನ ಕೊಡಿ. ಆಮೇಲೆ ಈ ವಿಡಿಯೋನ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.